ಬರ್ತ್ಡೇ ಟು ಯು. ನೋಡಿ ನನ್ನ ಮೊಬೈಲ್. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇದು ವ್ಲಾಗು. ಇವತ್ತು ದೀಪಾವಳಿ ಹಬ್ಬ ಎಲ್ಲ ನೋಡಿ. ನಾನು ಈ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೆ ರೆಡಿಯಾಗಿದ್ದೀನಿ ನೋಡಿ. ಹೀಗೆ ರೆಡಿಯಾಗಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮಮ್ಮ ನೋಡಿ ಇನ್ನೂ ರೆಡಿ ಮಾಡ್ಕೊತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ಇನ್ನೊಂದು ಸ್ವಲ್ಪ ದೀಪಗಳಿದೆ, ಅದನ್ನೆಲ್ಲ ಆರ್ಗನೈಸ್ ಮಾಡಬೇಕು ದೀಪಾವಳಿ ಹಬ್ಬದಲ್ಲಿ. ನೋಡಿ ಸ್ಯಾರಿ ಹಾಕ್ಕೊಂಡು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ಹೇಳಿ ತೋರಿಸ್ತೀನಿ. ಹೇಳು ಮಗನ, ಏನು ಹೇಳಿದ್ರೆ? ಹ್ಯಾಪಿ ದೀಪಾವಳಿ. ಎಸ್ ನೋಡಿ, ನನ್ನ ಮಗಳು ಮೋಟರ್ ಜಡೆನ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ದೀಪಗಳೆಲ್ಲ ಯಾವ ರೀತಿಯಾಗಿ ಇಡ್ತೀವಿ ಅಂತ ಹೇಳಿ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಪುಟಾಣಿ ನೀಟಾಗಿ ಇಟ್ಕೋ. ಬನ್ನಿ, ರೆಡಿ ಆಗ್ತಾ ಇದೀವಲ್ಲ ಈಗ. ನೋಡಿ ಬೇಕಿ ಇದೆಲ್ಲ ತೋರಿಸ ಈ ವಿಡಿಯೋ ಏನ್ ಸುಟ್ಟೋಗ್ಬಿಟ್ಟಾಣಿ. ನೋಡು ಅಮ್ಮ ಉದ್ದ ಕಾಣಿಸ್ತಾ ಇದೆ ಅಲ್ಲ. ಬೇಕಿ ಅಲ್ಲೇನು ಆಗ್ತಲ್ಲ, ಕೆಳಗಡೆ ಇಟ್ಬಿಡು. ಕೆಳಗಡೆ ಇರ್ಲಿ, ಅದ್ರ ಹತ್ರ ಹತ್ರ ಅಕಡಿಗೆ ನಿಂತ್ಕೊಂಡು ಹಾ ಸರಿ ಸರಿ. ಆಗ್ಬಾರ್ದು, ಅಲ್ಲಿ ಬೇಡವಾ? ಅಲ್ಲಿ ಇಟ್ಟೈತಲ್ಲ ಸಾಕು. ಅಲ್ಲಿ ಹೋದದ್ದು ಒಂದು ಕಸಿ ಅಷ್ಟೇ. ಕಡ್ಡಿ ಅಪ್ಪಗೆ ಒಂದು ಕಡ್ಡಿ ಕೊಡಿ. ನೋಸಿ ತಕ್ಕೊಡು. ನೋಡಿ ಇಲ್ಲೊಂದು ಹೋಗಿತ್ತೆ. ಎರಡು ಕಡೆನೂ ಹೋಗಿದ್ಯಾ? ದೀಪಾವಳಿ ಹಬ್ಬದ ದಿನ ದೀಪ ಹಚ್ತಾ ಇದ್ವಿ. ಬಟ್ ತುಂಬ ಮಳೆ ಬರ್ತಾ ಇತ್ತು ಮತ್ತು ಗಾಳಿನೂ ತುಂಬ ಇತ್ತು. ಈ ಕಡೆಯಿಂದ ಹಚ್ಕೊಂಡು ಹೋದರೆ ಆ ಕಡೆಯಿಂದ ಆರೋಗ್ತಾ ಇತ್ತು. ಇನ್ನೂ ತುಂಬ ದೀಪ ಎಲ್ಲ ಇಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಮಳೆ ಜಾಸ್ತಿ ಇತ್ತು. ಮಳೆಯಲ್ಲಿ ಮತ್ತು ಗಾಳಿಯಲ್ಲಿ ಜಾಸ್ತಿ ದೀಪ ಇಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಸೀರೆ ಬೇರೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಯ್ಯೋ, ಮತ್ತೆ ಸೀರೆ ಬೇಕು ಸೀರೆ ಬೇಕು ಅಂತೀರಾ? ಸೀರೆ ಬಿಚ್ಚಿ ಹೋಗ್ಬಿಡ್ತಲ್ಲಪ್ಪ. ಏನ್ ಮಾಡ್ತಿದೆ ಪುಟಾಣಿ? ಸೀರೆ ಹಾಕೊಂಡಿರೋದೇ ಒಂದು. ಅಯ್ಯೋ ನೋಡಿ ಅಲ್ಲಿ ಸೀರೆ, ಸೀರೆ ನೋಡಿ ಅಲ್ಲಿ ಪುಟಾಣಿ. ನಮ್ಮಮ್ಮಂಗೆ ಸೀರೆ ಉಟ್ಕೊಂಡಿರೋದೇ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅಲ್ಲಮ್ಮ? ಅಲ್ಲೇನಮ್ಮ? ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾರೆ ನಮ್ಮಮ್ಮ. ಏನ್ ಸೀರೆ ಹಾಕೊಂಡ್ರು ತಲೆನೇ ಕ್ಯೂಟ್. ನಮ್ಮಮ್ಮ ತಲೆನೇ ಮಚ್ಚಿಲ್ಲ ಅಂತ ಹಂಗೆ ತಲೆನೇ ತೆಗಿತೀಯಲ್ಲ. ತಲೆ ತೆಗ್ದಿ. ಹಾಯ್ ಹೇಳಮ್ಮ ಎಲ್ಲರಿಗೂ. ಹಾಯ್ ಹಾಯ್. ನೋಡಿ ಎಷ್ಟೊಂದು ಕೆಲಸ ಮಾಡಿದೀವಿ ಅಂದ್ರೆ ಇವತ್ತು ತುಂಬಾ ಸ್ಪೆಷಲ್. ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ, ಇವತ್ತು ಮಾಡ್ತಾರೆ. ನೋಡಿ ಪಟಾಕಿ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು ನಮ್ಮ ಮನೇಲಿ ಸ್ಟಾರ್ಟ್ ಮಾಡಬೇಕು ಪಟಾಕಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಎರಡು ಇದು ಮಾಡ್ತಾರೆ ಪುಟಾಣಿ. ಬೇಡ ಹೆಂಗ್ ಸುಡ್ತಿದ್ದೀರಾ ಪಟಾಕಿನ? ನನ್ಗೇನಾದ್ರು ಸುಡ್ಬಿಟ್ಟಿರಿ. ಅಲ್ಲ ಮ್ಯಾಚ್ ಮ್ಯಾಚಿಂಗು. ನಾನ್ ಮಾತ್ರ ಬೇರೆ. ಪಟಾಕಿ ಸರಿ ಇಲ್ವಾ? ನೀವು ಸರಿ ಇಲ್ವಾ ಅಮ್ಮ? ಪಟಾಕಿ ಸರಿ ಇಲ್ವಾ? ನಮ್ಮಮ್ಮ ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಫುಲ್ ತಣ್ಣೆ ಮಾಡ್ಬಿಟ್ಟಿದೆ. ಸುಮ್ಮನೆ ಒರೆಸ್ಕೊಂಡು ಹೋಗಿದ್ರೆ ಸರಿ ಆಯ್ತಿತ್ತು. ಬೆಳಗ್ಗೆ ಅಷ್ಟೊಂದೆಲ್ಲ ಉಚ್ಚಿ ತೊಳೆದಿದ್ದೀವಿ.
ನೋಡಿ ನಾನು ಮೊಬೈಲ್ನ ಬಿಟ್ಟು ಬಂದಿದ್ದೆ, ಅದಕ್ಕೆ ನನ್ನ ಹಸ್ಬೆಂಡ್ ನೋಡಿ ನನ್ನ ನಡೆಸ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗಿ ತಗೊಬಿಟ್ಟು ಬಂದೆ. ಹಾಗೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮನ ಮನೆಯಿಂದ ಎಲ್ಲ ಬಂದ್ವಿ. ಸಾಟರ್ಡೇ ಇಲ್ಲ ಅಮ್ಮ ಮನೇಲೇ ಇಲ್ಲ. ಅಯ್ಯೋ ಸೌಂಡ್ ನೋಡಿ, ಇಷ್ಟು ಜೋರಾಗಿ ಸೌಂಡ್ ಹಾಕೊಳ್ಳೋದು ನಮ್ಮ ಮನೇಲಿ. ಏನು ಗಾಡಿ ಓಡಿಸ್ಬೇಕಾದ್ರೆ. ಇವಾಗ ನನ್ನ ಹಸ್ಬೆಂಡ್ ಆಫೀಸ್ ಪೂಜೆಗೆ ಹೋಗ್ತಾ ಇದ್ವಿ ಅಲ್ಲ ರೀ? ನಮ್ಮ ಆಫೀಸ್ ಪೂಜೆ ಅಂದರೆ ಫಾರ್ಮಸ್ಟಿಕಲ್ಸ್ ಅಂತ. ನಿಮಗೆ ಯಾವುದೇ ಥರದ ಸರ್ಜಿಕಲ್ ಐಟಮ್ಸ್ ಬೇಕಿದೆ, ಜನರಿಕ್ ಐಟಮ್ ಬೇಕಿದ್ರೆ ಮೆಡಿಕಲ್ಗೆ ನಮ್ಮ ಕಡೆಯಿಂದ ಸಿಗುತ್ತೆ. ಹೌದು, ಸುಮಾರು ಕಂಪ್ನಿಗಳಿದೆ, ಜೋರಾಗಿ ಹೇಳ್ರಿ. ಒಳ್ಳೊಳ್ಳೆ ಕಂಪ್ನಿಗಳಿದೆ, ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ, ಡಿಸ್ಕೌಂಟಲ್ಲಿ ಸಿಗುತ್ತೆ, ಇರೋ ರೇಟಲ್ಲಿ ಸಿಗುತ್ತೆ. ಇರೋ ರೇಟಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೂ. ಇಷ್ಟು ವರ್ಷದಿಂದ ನಾನು ಹೋಗಿಲ್ಲ ಒಂದ್ಸಲನು. ಫಸ್ಟ್ ಟೈಮ್ ಪೂಜೆಗೆ ಹೋಗ್ತಾ ಇದ್ದೀನಿ, ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗಳು ಬರಲಿಲ್ಲ, ಅವ್ರ ಅಜ್ಜಿ ಮನೇಲಿ ಅಜ್ಜಿ ತಾತ ಮತ್ತು ನನ್ನ ನಾದಿನಿ ಮಗಳು ಎಲ್ಲ ಬಂದಿದ್ರು. ಅವ್ರ ಜೊತೆ ಆಟ ಆಡ್ಕೊಂಡು ಅಲ್ಲೇ ಬಾಕಿ ಆದ್ಲು. ನೋಡಿ ನಾನು ಇವತ್ತು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಚೆನ್ನಾಗಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ನೀವು ಹೇಳಬೇಕು ನನಗೆ. ಚೆನ್ನಾಗಿ ರೆಡಿ ಆಗಿದ್ದೀನಿ, ನೀಟಾಗಿ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೀರೆ ಹಾಕೊಳ್ಳೋಣ ಅಂದರೆ ಅಲ್ಲಿಗಂಟ ತುಂಬ ಟ್ರಾವೆಲಿಂಗ್. ಮಡಿಕೇರಿ ಆ ರೋಡೇ ಸ್ವಲ್ಪ ಹೀಗೆ ಇರೋದು. ನಾನು ಕೂತ್ಕೊಂಡು ಹೋಗೋ ಅಷ್ಟರೊಳಗೆ ಮತ್ತು ಹೋಗಿ ಬರೋ ಅಷ್ಟರೊಳಗೆ ಫುಲ್ ಟಯರ್ಡ್ ಆಗುತ್ತೆ. ಅದಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. 33 ಕಿಲೋಮೀಟರ್ಸ್ ಈಗ ಹೊರಟಿದ್ದೀವಿ ಊಟ ಎಲ್ಲ ಮಾಡಿಕೊಂಡು. ಆಲ್ಮೋಸ್ಟ್ ನಮ್ಗೆ ಗೊತ್ತಿರಬೇಕು, ಪೂಜೆ ಎಲ್ಲ ಸ್ಟಾರ್ಟ್ ಆಗೋದು 5 ಗಂಟೆ ಮೇಲೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಹೊಡ್ತಾ ಇದ್ದೀವಿ. ಹೌದೌದು, ಆ್ಯಕ್ಚುಲಿ ನಾವು ಬೇಗ ಸೇರ್ಕೋಬೇಕಾಗಿತ್ತು, ಬಟ್ ಇಲ್ಲೂ ಹಬ್ಬ ಇರೋದ್ರಿಂದ ಇಲ್ಲೂ ಸ್ವಲ್ಪ ಹಬ್ಬ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಒಂದು ಚಿಕ್ಕದಾಗಿ ಬರ್ಡೇ ಫಂಕ್ಷನ್ ಮಾಡಿ. ಆ್ಯಕ್ಚುಲಿ ನಮ್ಮ ಮಾವಂಗ ಅದೆಲ್ಲ ಇಷ್ಟ ಆಗಲ್ಲ, ಯಾಕಂದರೆ ಅವರು ಆ ಜಮಾನದವರು. ಬಟ್ ಖುಷಿ ಆಯಿತು ಅವ್ರಿಗೆ. ನಾವು ಆಡಂಬರದಾಗಿ ಮಾಡ್ತೀವಿ ಅನ್ನೋಕ್ಕಿಂತ ಪ್ರೀತಿಯಿಂದ ಮಾಡ್ತೀವಿ ಅಂದಾಗ. ಹೌದೌದು, ಕರೆಕ್ಟ್. ಬಟ್ ನಮ್ಗೆ ಏನಂತ ಹೇಳಿದ್ರೆ, ನಮ್ಮನ್ನ ಇಷ್ಟೊಂದೆಲ್ಲ ಬೆಳೆಸಿದ್ದಾರೆ. ಏನೋ ಒಂಥರ ನಾವು ಇಷ್ಟೊಂದು ಚೆನ್ನಾಗಿದ್ದೀವಿ ಅಂತ ಹೇಳೋದಕ್ಕೆ ಕಾರಣನೇ ನಮ್ಮ ಅಪ್ಪ ಅಮ್ಮ ಮತ್ತು ಇವರಪ್ಪ ಅಮ್ಮ. ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟು ಅಂದರೆ ನನಗೆ 4 years ಬ್ಯಾಕ್ ನೆನಪಲ್ಲಿದೆ. ಇದು ಸ್ಕೂಟಿಲೇ ಹೋಗ್ತಾ ಇದ್ವಿ ಕಷ್ಟಪಟ್ಕೊಂಡು ಅಲ್ಲ ರೀ, ಪಾಪನ ಕರ್ಕೊಂಡು ಸ್ಕೂಟಿಲಿ ಹೋಗ್ತಾ ಇದ್ವಿ. ಆಮೇಲೆ ಕಾರ್ ತಗೊಂಡಾದ್ಮೇಲೆ ನನ್ನ ಹಸ್ಬೆಂಡಿಗೆ ಕಲೀಲಿಲ್ಲ ಅಂತ ಒಂದು ಚಿಂತೆ. ಆಮೇಲೆ ಈಗ ಕಲ್ತಾದ್ಮೇಲೆ ನೋಡಿ ಈಗ ಒಂದು ಸ್ವಲ್ಪ ಖುಷಿ, ಏನೋ ಒಂಥರ. ಈ ದೀಪಾವಳಿ ನನಗೆ ಈ ದೀಪಾವಳಿ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಬಿಡಿ. ಯಾಕಂದರೆ ನನ್ನ ಹಸ್ಬೆಂಡ್ ರೀಸೆಂಟಾಗಿ ಕಾರ್ ಕಲ್ತ್ಕೊಂಡಿದ್ದು ಅಂತ ಹೇಳಿ ನನಗೊಂಥರ ಖುಷಿ ಆಯಿತು. ಮತ್ತು ನನ್ನ ಈ ವರ್ಷ ಇನ್ನೊಂದೇನು ಸ್ಪೆಷಲ್ ಅಂದರೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು, ಅದೊಂದು ಸ್ಪೆಷಲ್ಲು. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ನಂಗೆ ಲಾಗ್ ಮಾಡಬೇಕಂತ ಹೇಳಿದರೆ ನೀವುಗಳೇ ನನಗೆ ಮೋಟಿವೇಶನ್ನು. ಬಟ್ ನಾನು ಈ ಥರ ಲಾಗ್ ಮಾಡ್ತೀನಿ ಅಂತ ಹೇಳಿ ನಾನು ನಿಜವಾಗ್ಲೂ ಕನ್ಸೆನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರ್ತಿದೆಯಾ ಇಲ್ವಾ ಅಂತ ನೀವುಗಳು ಒಬ್ಬೊಬ್ರು ಹೇಳ್ತಾ ಇದ್ದೀರ ಚೆನ್ನಾಗಿದೆ ಅಂತ. ಒಂದೊಂದು ಮಿಸ್ಟೇಕ್ಸ್ ಆಗ್ತಾ ಇಲ್ಲ ಅಂತಲ್ಲ, ಬಟ್ ಅದೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಜಾಸ್ತಿ ಮಾತಾಡೋದು ನಾನೇ ಆ್ಯಕ್ಚುಲಾಗಿ ಕಾಲೇಜಲ್ಲಿ ಮಾತಾಡಿ ಅಭ್ಯಾಸ ಅಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಈಗ ಅಲ್ಲಿ ನನ್ನ ಹಸ್ಬೆಂಡ್ ಎಂತ ಆಫೀಸಿಗೆ ಹೋಗಿ ಪೂಜೆ ಎಲ್ಲ ಯಾವ ಥರ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಆಯಿತಾ, ಹೋಗ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆಫೀಸಲ್ಲಿ ಯಾವುದೇ ರೀತಿಯಾಗಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತೆ ಅಲ್ಲಿಂದ ಹೊರಟಾಗ ತುಂಬ ಜೋರಾಗಿ ಬರ್ತಿತ್ತು. 10 o'clock ಆಗಿತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು.